Hello guys, back to my vlog. ದುವಿ ಯಾರು ಕೂರ್ಸಿದಲ್ಲಿ ಬಿದ್ರೆ ನೀನು ಆಕ್ಚುಲಿ ತುಂಬಾನೇ ಚೆನ್ನಾಗಿದೆ. ಹಬ್ಬಗಳಿಗೆ ಮತ್ತೆ ಜಾತ್ರೆಗಳಿಗೆಲ್ಲ ಒಂಥರ ಗ್ರಾಂಡ್ ಆಗಿ ಕಾಣಿಸುತ್ತೆ. ನೀವು ನೋಡ್ಬೋದು. ಪಾಪ ನಮ್ಮನೆ ತೋರಿಸಿಲ್ಲ ದುವಿ, ನೋಡಲ್ಲಿ ಏನ್ ತಿಂತಿದ್ದಿ ಬಂಗಾರಿ? ಯಾಕೆ ಥರ ಎಲ್ಲ ಮಾಡ್ತೀಯಾ? चलो दुबी मम्मी पीछे ನೋಡಿ ಗಾಯ್ಸ್, ಸೇಮ್ ಟಿ ಶರ್ಟ್ಸ್ ಹಾಕಿದ್ದೀವಿ ನಾವು. ಒಂದೇ ದಿನ ಮ್ಯಾಚಿಂಗ್ ಹಾಕೋಬಿಟ್ಟಿದ್ದೀವಿ ಗೊತ್ತಿದ್ದಂಗೆ. कौन सा पसंद है, ये वाला ये वाला? ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕಾವ್ಯ ವಿಜಯಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಸ್ಯಾಟರ್ಡೆ, ಅಂದರೆ ಎಲೆಕ್ಟ್ರಾನಿಕ್ ಸಿಟಿ ಸುತ್ತಮುತ್ತ ಇರೋರಿಗೆ ಗೊತ್ತೇ ಇರುತ್ತೆ. ಅಲ್ಲಿ ಉಸ್ಕೂರು ಗೇಟಿಂದ ಒಳಗಡೆ ಹೋದರೆ ಮದ್ದೂರಮ್ಮ ಅಂತ ಟೆಂಪಲ್ ಇದೆ. ಅಲ್ಲಿ ತುಂಬ ಜೋರಾಗಿ ಜಾತ್ರೆನ ಮಾಡ್ತಾರೆ. ಲಾಸ್ಟ್ ಇಯರು ನನ್ನ ಬರ್ತಡೇ ದಿನನೇ ಜಾತ್ರೆ ಬಿದ್ದಿತ್ತು. ಸೊ ಹಾಗಾಗಿ ನಮ್ಮ ಅಪಾರ್ಟ್ಮೆಂಟರೆಲ್ಲ ಲೇಡೀಸ್ ಎಲ್ಲ ಸೇರಿ ಜೊತೆಗೆ ಕ್ಯಾಬ್ನ ಬುಕ್ ಮಾಡಿಕೊಂಡು ಎಲ್ಲರೂ ಕೂಡ ಹೋಗಿದ್ವಿ. ಈ ವರ್ಷ ಎಲ್ಲರೂ ಅವ್ರವ್ರ ಫ್ಯಾಮಿಲಿ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ವಿಜಯ್ಗೆ ಹೇಳಿದೆ, ಸೊ ನಾವು ನಮ್ಮ ಫ್ಯಾಮಿಲಿ ಹೋಗೋಣ ಕಾರಲ್ಲಿ ಅಂತ. ಸೊ ವಿಜಯ್ಗೆ ದೇವಸ್ಥಾನ ಇದೆಲ್ಲ ಕರ್ಕೊಂಡು ಹೋಗೋದಕ್ಕೆ ಇಷ್ಟ ಆಗಲ್ಲ, ಬೇಡ ಅಂತ ಅಂದರು. ಬಟ್ ನಾನು ಇಲ್ಲ, ಲಾಸ್ಟ್ ಇಯರ್ ಹೋಗಿ ಬಂದಿದ್ದೀನಿ, ಈ ವರ್ಷ ಹೋಗಲೇಬೇಕು ಅಂತ ಅಂದೆ. ಸೊ ಹಾಗಾಗಿ ಕರ್ಕೊಂಡು ಹೋಗ್ತೀನಿ ಅಂತಂದರು. ಹೇಗಿದ್ರು ಸ್ಯಾಟರ್ಡೆ ನಮ್ಮದು ವಾರನೂ ಇರುತ್ತೆ. ಮತ್ತು ವಿಜಯ್ ಪೂಜೆ ಮಾಡ್ತಾರಲ್ಲ ಸ್ಯಾಟರ್ಡೆ, ನಾನು ಆಲ್ರೆಡಿ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ. ಅವರು ಸ್ನಾನ ಮಾಡೋಕ್ಕೆ ಹೋಗಿದ್ದಾರೆ. ನಾನು ಸ್ನಾನ ಮಾಡಿ ಬೇಗ ರೆಡಿ ಆಗಿಬಿಟ್ಟೆ, ಲಾಗ್ಸ್ ಮಾಡೋಣ ಅಂದ್ಬಿಟ್ಟು. ಆಮೇಲೆ ಅವ್ರು ಬಂದು ಪೂಜೆ ಎಲ್ಲ ಮುಗಿಸ್ತಾರೆ. ಪೂಜೆ ಎಲ್ಲ ಮುಗಿಸು ನಾವಿನ್ನು ಬ್ರೇಕ್ಫಾಸ್ಟ್ ಏನೂ ಮಾಡಿಲ್ಲ. ಅಲ್ಲೇ ಪಾನಕ, ಕೋಸಂಬರಿ ಈ ರೀತಿ ಎಲ್ಲ ಕೊಡ್ತಾರೆ, ಪ್ರಸಾದ. ಎಲ್ಲರೂ ತೊಗೊಂಬಂದು ಹಂಚ್ತಾ ಇರ್ತಾರೆ. ಸೊ ಅಲ್ಲೇ ತಿನ್ನೋಣ ಅಂದ್ಬಿಟ್ಟು, ಕುಡಿಯೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಫಸ್ಟು ಪೂಜೆ ಮಾಡಿಬಿಡೋಣ ಅಂದ್ಬಿಟ್ಟು. ಸೊ ಜಾತ್ರೆನೂ ಇರುತ್ತೆ, ತೇರಿರುತ್ತೆ, ತುಂಬ ಜೋರಾಗಿರುತ್ತೆ, ಸಖತ್ತಾಗಿರುತ್ತೆ. ಸೊ ಹಾಗಾಗಿ ಹೋಗೋಣ ಅಂದ್ಬಿಟ್ಟು ಹೋಗೋಕ್ಕಿಂತ ಮೊದಲು ಒಂದು ನನ್ನ ಔಟ್ಫಿಟ್ ತೋರಿಸ್ತೀನಿ. ಸೊ ಆಮೇಲೆ ತೋರಿಸೋದಕ್ಕಾಗಲ್ಲ ಜಾತ್ರೆಗೆಲ್ಲ ಹೋದರೆ. ಸೊ ಹಾಗಾಗಿ ನೋಡ್ಬೋದು. ಒಂದು ನಿಮಿಷ. ಸೊ ಈ ಒಂದು ಇಯರಿಂಗ್ಸು ಮತ್ತು ಈ ಒಂದು ಔಟ್ಫಿಟ್ನ ಹಾಕಿದ್ದೀನಿ ನಾನು. ಆ್ಯಕ್ಚುಲಿ ಈ ಒಂದು ಡ್ರೆಸ್ನ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಅಂತೂ ಮಸ್ತ್ ಇದೆ ಅಂತ ಹೇಳ್ಬೋದು. ಸೊ ನೀವು ಇಲ್ಲಿ ನೋಡ್ಬೋದು, ದುಪ್ಪಟ ಆ್ಯಂಡ್ ಟಾಪ್ ಆ್ಯಂಡ್ ಪ್ಯಾಂಟ್ ಕೂಡ ಇದೆ ಇದಕ್ಕೆ. ಸೊ ಕಾಣಿಸ್ತಾ ಇಲ್ಲ ಅಂತ ಅನ್ಕೋತೀನಿ, ನೋಡಿ ಪ್ಯಾಂಟ್ ಕೂಡ ಇದೆ. ಸೊ 3 ಪೀಸ್ ಸೆಟ್ ಇದು. ಆ್ಯಕ್ಚುಲಿ ನನಗೆ 900 ಸಮಥಿಂಗ್ ಏನೋ ಬಿತ್ತು. ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ. ಹಬ್ಬಗಳಿಗೆ ಮತ್ತು ಜಾತ್ರೆಗಳಿಗೆಲ್ಲ ಒಂಥರ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನೀವು ನೋಡ್ಬೋದು, ಹಿಂದೆಗಡೆ ಡೀಪು ಕೂಡ ಇದೆ. ಸಕ್ಕತ್ತಾಗಿದೆ ಡ್ರೆಸ್ ಅಂತೂ, ನನಗೆ ತುಂಬ ಇಷ್ಟ ಆಯಿತು. ರಸ್ಟ್ ಆರೆಂಜ್ ಕಲರ್ ತುಂಬಾ ಟ್ರೆಂಡಿಂಗ್ ಇದೆಯಲ್ಲ, ಆರೆಂಜು, ರಸ್ಟ್ ಆರೆಂಜ್ ಎಲ್ಲ. ಸೊ ಹಾಗಾಗಿ ಇದೊಂದು ತೊಗೊಳ್ಳೋಣ ಅಂತ ಅನಿಸ್ತು. ಸೊ ಪರ್ಚೇಸ್ ಮಾಡ್ಕೊಂಡಿದ್ದೆ. ಹಬ್ಬಗಳು ಬರ್ತಾ ಇದೆಯಲ್ಲ, ಹಾಕೊಳ್ಳೋದಕ್ಕಾಗುತ್ತೆ ಅಂದ್ಬಿಟ್ಟು. ಅದಕ್ಕೆ ಇವತ್ತು ಹೇಗಿದ್ರು ಜಾತ್ರೆ ಹಬ್ಬಗೆ ಹೋಗ್ತಾ ಇದ್ದೀನಲ್ಲ, ಸೊ ಇದನ್ನು ಹಾಕ್ಕೊಂಡಿದ್ದೀನಿ. ಸೊ ನಾವು ಡೆಲ್ಲಿಯಿಂದ ಶಿಫ್ಟ್ ಆದಾಗ ನಾವು ಮೊದಲು ಹೊಸ ರೋಡಲ್ಲೇ ಇದ್ದಿದ್ದು. ಹೊಸ ರೋಡ್ಗೆ ಫಸ್ಟ್ ಶಿಫ್ಟ್ ಆಗಿದ್ದು, ಹೊಸ ರೋಡ್ಗೆ. ಏನಕ್ಕೆ ಅಂತಂದರೆ ವಿಜಯ್ಗೆ ಜಾಬು ಇಲ್ಲೇ ಹತ್ರ ಇತ್ತಲ್ಲ. ಸೊ ಹಾಗಾಗಿ ಇಲ್ಲೇ ಶಿಫ್ಟ್ ಆಗಿದ್ದು. ಬಟ್ ಹೊಸ ರೋಡಲ್ಲಿ 3 ಇಯರ್ಸ್ ಇದ್ವಿ ಅನಿಸುತ್ತೆ. 3 ಇಯರ್ಸ್ ಇದ್ದಾಗಲೂ ಕೂಡ ನಮಗೆ ಇದು ಉಸ್ಕೂರು ಗೇಟು, ಉಸ್ಕೂರು ಒಳಗಡೆ ಊರಲ್ಲಿ ಮದ್ದೂರಮ್ಮ ಟೆಂಪಲ್ ಇದೆ, ತುಂಬ ಜೋರಾಗಿ ಜಾತ್ರೆ ಆಗುತ್ತೆ ಅಂತ ನಮಗೇನೂ ಗೊತ್ತಿರಲಿಲ್ಲ. ಒಂದು 3 ಇಯರ್ಸ್ ಇಲ್ಲಿದ್ವಿ. ಅದಾದಮೇಲೆ ನಾವು ವಿಜಯ್ಗೆ ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಆಯಿತು. ಆವಾಗ ವರ್ಕ್ ಫ್ರಮ್ ಹೋಮ್ ಇದೆ, ಏನಕ್ಕೆ ಇಷ್ಟು ದೂರ ಇರೋದು, ಯಶವಂತಪುರ ಸೈಡ್ ಹೋಗ್ಬಿಡೋಣ, ಊರಿಗೆಲ್ಲ ಹತ್ರ ಆಗುತ್ತೆ. ನಮ್ಮದು ನಾಗಮಂಗಲ ಅಲ್ಲ, ಸೊ ಬೆಳ್ಳು ಕ್ರಾಸು, ಆ ಕಡೆಗೆ ಹತ್ರ ಆಗುತ್ತೆ ಅಂದ್ಬಿಟ್ಟು ನಾವು ಅಲ್ಲಿಗೆ ಶಿಫ್ಟ್ ಆದ್ವಿ. ಅಲ್ಲೊಂದು 3 ಇಯರ್ಸ್ ಇದ್ವಿ. ನಾಗಸಂದ್ರ 8ನೇ ಮೈಲಿ ಸೈಡು ಒಂದು 3 ಇಯರ್ಸ್ ಇದ್ವಿ. ಇಲ್ಲಿರೋವರೆಗೂ ನಮಗೆ ಅದು ಜಾತ್ರೆ ಆಗುತ್ತೆ ಗ್ರ್ಯಾಂಡಾಗಿ, ಜೋರಾಗಿರುತ್ತೆ, ಅದೆಲ್ಲ ಏನೂ ಗೊತ್ತಿಲ್ಲ ನನಗೆ. ಲಾಸ್ಟ್ ಇಯರ್ ಇಲ್ಲಿಗೆ ಬಂದು 2 ಇಯರ್ಸ್ ಆಯ್ತು ಅಪಾರ್ಟ್ಮೆಂಟ್ಗೆ. ಸೊ ಇಲ್ಲಿ ಬಂದಾಗ ಲಾಸ್ಟ್ ಇಯರು ಇಲ್ಲೆಲ್ಲ ಫ್ರೆಂಡ್ಸ್ ಎಲ್ಲ ಹೇಳ್ತಾಯಿದ್ರು, ಇಲ್ಲಿ ತುಂಬ ಚೆನ್ನಾಗಿ, ಅವರೆಲ್ಲ ಮೊದಲಿಂದನೂ ಇಲ್ಲೇ ಇರೋದಂತೆ, ಹೊಸ ರೋಡು, ಎಲೆಕ್ಟ್ರಾನಿಕ್ ಸಿಟಿ, ಈ ಥರ ಬೊಮ್ಸಂದ್ರ ಈ ಸೈಡೆ ಅಂತ ಇರೋದು, ಎಲೆಕ್ಟ್ರಾನಿಕ್ ಸಿಟಿ ಸೈಡು. ಸೊ ಹಾಗಾಗಿ ಅವ್ರು ಹೇಳಿದ್ರು, ಇಲ್ಲ ತುಂಬ ಜೋರಾಗಿ ಜಾತ್ರೆ ಆಗುತ್ತೆ, ಹೋಗೋಣ ಅಂತ ಎಲ್ಲ ಲಾಸ್ಟ್ ಇಯರ್ ಪ್ಲ್ಯಾನ್ ಮಾಡಿ ಕ್ಯಾಬ್
ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗಿದ್ವಿ ಎಲ್ಲರೂ ಕೂಡ. ತುಂಬ ಲೇಡೀಸ್ ಹೋಗಿದ್ವಿ ಒಂದು ಕ್ಯಾಬ್ ಬುಕ್ ಮಾಡಿಕೊಂಡು. ತುಂಬ ಚೆನ್ನಾಗಿತ್ತು. ಅದರಲ್ಲೂ ಅವತ್ತು ನನ್ನ ಬರ್ತಡೇ ಇತ್ತು, March 22 ಹಬ್ಬ ಬಿದ್ದಿತ್ತು ಅವತ್ತು. ಬರ್ತಡೇ ಇದ್ದಿದ್ದರಿಂದ ನನಗಂತೂ ಒಂಥರ ಸ್ಪೆಷಲ್ ಡೇ ಅನ್ಸ್ಬಿಡ್ತು. ದೇವಸ್ಥಾನಕ್ಕೆ ಹೋಗಿದ್ದೆ ಏನೊಂಥರ ಪಾಸಿಟಿವ್ ವೈಬ್ ಸಿಕ್ತಂಗೆ ಆಯಿತು ನನಗೆ. ಆಮೇಲೆ ಸಂಜೆ ವಿಜಯ್ ಡಿನ್ನರ್ಗೆ ಅಂತ ಕರ್ಕೊಂಡು ಹೋಗಿದ್ರು. ಅದು ಕೂಡ ಏನೋ ಒಂಥರ ಚೆನ್ನಾಗಿತ್ತು. ನನ್ನ ಬರ್ತಡೇ ದಿನ ಒಂಥರ ಸ್ಪೆಷಲ್ ಡೇ ಆಗಿತ್ತು, ಮೆಮೊರಬಲ್ ಡೇ ಆಗಿತ್ತು. ಬಟ್ ಅವತ್ತು ನಾನು ಲಾಗ್ನೇ ಮಾಡ್ಕೊಳ್ಳಿಲ್ಲ. ನಾನು ಫಸ್ಟ್ ಎಲ್ಲ ಅಷ್ಟು ಲಾಗ್ಸ್ ಎಲ್ಲ ಮಾಡ್ತಿರ್ಲಿಲ್ಲ, ಒಂದು ಮಿನಿ ಲಾಗ್ ಮಾಡಿಬಿಟ್ರೆ ಸಾಕಪ್ಪ ಅನ್ನಂಗಾಗಿತ್ತು. ಲೆಂತಿ ಲಾಗ್ಸ್ ಎಲ್ಲ ಮಾಡ್ತಾ ಇರಲಿಲ್ಲ, ಕಮ್ಮಿ ಮಾಡಿದ್ದೆ ನಾನು ಲೆಂತಿ ಲಾಗ್ಸ್ ಎಲ್ಲ. ಬಟ್ ಇಲ್ಲ, ಇವಾಗ ಏನೇ ಒಂದು ಇದ್ರೂ ಫುಲ್ ಲೆಂತಿ ಲಾಗ್ ಮಾಡಿ ಬಿಡೋಣ ಅಂದ್ಬಿಟ್ಟು ಇವಾಗ ಮಾಡ್ಕೊತಾ ಇದ್ದೀನಿ. ಈ ಸಲ ಬರ್ತಡೇದಂತೂ ಪಕ್ಕಾ ಮಾಡ್ಕೊತೀನಿ. ಒಂದು ವರ್ಷ ಬರ್ತಡೇದು ನಾನು ಲೆಂತಿ ಲಾಗ್ ಮಾಡೇ ಇಲ್ಲ, ಎಲ್ಲ ಮಿನಿ ಲಾಗ್ ಮಾಡಿ ಬಿಡ್ತಿದ್ದೆ. ಇನ್ಸ್ಟಾಗ್ರಾಮು, ಯೂಟ್ಯೂಬ್ ಎಲ್ಲದಕ್ಕೂ ಕೂಡ ಶಾರ್ಟ್ಸು, ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡಿ ಬಿಡ್ತಾ ಇದ್ದೆ ಮಿನಿ ಲಾಗ್ ಥರ. ಸೊ ಮಾಡಿಲ್ಲ, ಇನ್ನು ಮುಂದೆ ಇಲ್ಲ, ಎಲ್ಲದನ್ನು ಕೂಡ ಮಾಡೋಣ ಅಂದ್ಬಿಟ್ಟು ಇವಾಗ ಜಾತ್ರೆಗೆ ಹೋಗೋದು ಕೂಡ ಅದಕ್ಕೆ ಮಾಡ್ತಾ ಇರೋದು. ಸಖತ್ತಾಗಿತ್ತು. ಲಾಸ್ಟ್ ಇಯರ್ ನಂಗೆ ಮಜಾ ಬಂತು, ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು ನನಗೆ. ನನ್ನ ಬರ್ತಡೇ ದಿನವೇ ಯಾವುದಾದ್ರೂ ಹಬ್ಬ ಬಂದುಬಿಟ್ರೆ ತುಂಬ ಖುಷಿ ಆಗುತ್ತೆ. ಅದಕ್ಕೂ 2 ಇಯರ್ಸು ನನ್ನ ಬರ್ತಡೇಲಿ March 22 ಯುಗಾದಿ ಹಬ್ಬ ಬಂದುಬಿಟ್ಟಿದ್ದು. ಅದಂತೂ ಇನ್ನೂ ಸ್ಪೆಷಲ್ ಮೆಮೊರಬಲ್ ಡೇ ಹೇಳ್ಬೇಕಂದ್ರೆ ನಿಜವಾಗ್ಲೂ. ದೇವಸ್ಥಾನಕ್ಕೆ ಹೋಗಿದ್ದಾಗ್ಬೋದು, ಮನೇಲಿ ಪೂಜೆ ಮಾಡಿದ್ದು, ಆಮೇಲೆ ಫುಲ್ ಎಲ್ಲ ರೆಡಿ ಆಗಿದ್ದು, ಇದೆಲ್ಲ ಸಖತ್ತಾಗಿತ್ತು. ಸೊ ಏನಾದರೂ ಬರ್ತಡೇ ದಿನ ಹಬ್ಬ ಬಂದುಬಿಟ್ರಂತೂ ಸಖತ್ ಖುಷಿ ಆಗ್ಬಿಡುತ್ತೆ ನನಗಂತೂ. ಈ ಡ್ರೆಸ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು. ನಿಮ್ಗೆ ಏನಾದರೂ ಇಷ್ಟ ಆದರೆ ನೀವು ಕೂಡ ಬೈ ಮಾಡ್ಬೋದು. ಸೊ ಬನ್ನಿ ಹೋಗೋಣ. ಹೇಗಿರುತ್ತೆ ಜಾತ್ರೆ, ಮತ್ತು ದೇವಸ್ಥಾನದಲ್ಲಿ ಯಾವ ರೀತಿ ಡೆಕೋರೇಷನ್ ಎಲ್ಲ ಮಾಡಿರ್ತಾರೆ, ಜಾತ್ರೆನ ಯಾವ ರೀತಿ ಮಾಡಿದ್ವಿ ನಾವು, ಪೂಜೆ ಎಲ್ಲ ಹೇಗಾಯಿತು ಅನ್ನೋದನ್ನ ಮುಂದೆ ಹೋಗ್ತಾ ತೋರಿಸ್ತೀನಿ. ಬಾಯ್. ದೇವಸ್ಥಾನದ ಹತ್ರ ಬಂದ್ವಿ. ನೀವು ನೋಡ್ಬೋದು ಪೊಲೀಸ್ನವರೆಲ್ಲ ಇಷ್ಟೊಂದು ಜನ ಇದ್ದಾರೆ ಅಂತ, ತುಂಬ ಜನ ಇದ್ದರು. ಏನಕ್ಕೆ ಅಂತಂದರೆ ಸಂಜೆ ಮೇಲೆ ತೇರು ಮತ್ತು ಜಾತ್ರೆ ಮತ್ತು ಮಕ್ಕಳ ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತೆ. ಗಲಾಟೆ ಏನಾದರೂ ಆಗುತ್ತೆ ಅಂದ್ಬಿಟ್ಟು ತುಂಬ ಜನ ಪೊಲೀಸ್ನವ್ರು ಇರ್ತಾರೆ. ಕೊಡು, ನಾನು ಇಟ್ಕೋತೀನಿ. ಸೊ ಪೂಜೆ ಸಾಮಾನೆಲ್ಲ ತೊಗೊಂಡು ಪೂಜೆ ಮಾಡಿಸೋಣ ಅಂದ್ಬಿಟ್ಟು ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದೀವಿ. ಸಖತ್ ರಶ್ ಇತ್ತು. ನಾನು ಅಂದ್ಕೊಂಡೆ ಬೆಳಗ್ಗೆನೇ ಹೋದರೆ ಅಷ್ಟು ರಶ್ ಇರಲ್ಲ, ಸಂಜೆ ಮೇಲೆ ಫುಲ್ಲು ಜಾತ್ರೆ ಥರ ಇರುತ್ತಲ್ಲ, ಫುಲ್ಲು ಆಟ ಆಡೋದಕ್ಕೆ ಮತ್ತು ಜಾತ್ರೆ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ತುಂಬ ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಲಾಸ್ಟ್ ಇಯರ್ ನಾವು ಹೋದಾಗ ಬೆಳಗ್ಗೆ ಅಷ್ಟು ಜನ ಇರಲಿಲ್ಲ. ಸೊ ಇವಾಗಲೂ ಅದೇ ಥರ ಇರಲ್ಲ ಬಿಡು ಅಂದ್ಬಿಟ್ಟು ಹೋಗಿದ್ದು. ಇನ್ನು ನೆಕ್ಸ್ಟ್ ಡೇ, ಇದು ಸ್ಯಾಟರ್ಡೆ ನಾವು ಹೋಗಿದ್ದು, ನೆಕ್ಸ್ಟ್ ಡೇ ಸಂಡೇ ಏನಪ್ಪ ಅಂತಂದರೆ ಭಕ್ತಾದಿಗಳು ಅರಸ್ಕೊಂಡಿರ್ತಾರೆ ದೇವ್ರಿಗೆ. ನಾವು ಜನಗಳಿಗೆಲ್ಲ ಮಟನ್ ಊಟ ಹಾಕ್ತೀವಿ ಆ ಥರ ಎಲ್ಲ. ಸೊ ಮಟನ್ ಊಟ ಇರೋದ್ರಿಂದ ತುಂಬಾ ರಶ್ ಇರುತ್ತೆ. ಸಂಡೆ ಕಾಲಿಡಕ್ಕೂ ಜಾಗ ಇಲ್ಲ ಅಂತ ಅಂತಾರೆ. ಸೊ ನಾವ್ ಯಾವತ್ತೂ ಕೂಡ ಅಷ್ಟು ಹೋಗಿಲ್ಲ. ಸೊ ನೀವು ಇಲ್ಲಿ ನೋಡ್ಬೋದು, ಒಳಗಡೆ ಬಂದ್ವಿ, ಸಕ್ಕದಾಗಿತ್ತು. ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ರು ದೇವ್ರಿಗೆ. ಹಬ್ಬ ಎಷ್ಟು ದಿನ ಇರುತ್ತೆ ಅನ್ನೋದು ಗೊತ್ತಿಲ್ಲ, ಬಟ್ ಲಾಸ್ಟ್ ದಿನ ಮಟನ್ ಊಟ ಅಂತ ಹೇಳ್ತಾರೆ. ಅದಕ್ಕಿಂತ ಮೊದಲೆಲ್ಲ ಫ್ರೀ ಇರುತ್ತೆ ಪೂಜೆ ಮಾಡ್ಸೋದಕ್ಕೆ ಎಲ್ಲದಕ್ಕೂ ಕೂಡ. ಸೊ ಆ ಟೈಮಲ್ಲಿ ಹೋಗಿ ನಾವು ಪೂಜೆ ಮಾಡಿಸ್ಕೊಂಡ್ ಬಂದಿರೋದು. ನನಗೂ ಫ್ರೆಂಡ್ಸ್ ಹೇಳ್ತಾರೆ ಇಲ್ಲಿ ಯಾರಾದ್ರೂ, ಇವಾಗ 2 ದಿನ ಫ್ರೀ ಇರುತ್ತೆ, ಹೋಗ್ಬಿಡಿ ಪೂಜೆ ಮಾಡಿಸ್ಕೊಂಬನ್ನಿ, ನೆಕ್ಸ್ಟ್ ಡೇ ಮಟನ್ ಅಲ್ಲ ಹೋಗೋದಿಕ್ ಆಗಲ್ಲ ಅಂತ ಹೇಳ್ತಾರೆ. ಸೊ ಅಂತ ಟೈಮಲ್ಲಿ ನಾವೇನ್ ಮಾಡ್ತೀವಿ, ಫಸ್ಟ್ 2 days ಅಲ್ಲೇ ಹೋಗಿ ಅವತ್ತಾದ್ರೂ ಒಂದಿನ ಪೂಜೆ ಮಾಡಿಸ್ಕೊಂಡ್ಬಿಡ್ತೀವಿ. ಆಮೇಲೆ ನೀವು ನೋಡ್ಬೋದು ಪೂಜೆ ಎಲ್ಲ ಮುಗಿತು. ಒಳಗಡೆ ಫೋನ್ ಅಲೋ ಇರಲಿಲ್ಲ, ಸೊ ನಾನು ವಿಡಿಯೋ ಏನೋ ಅಷ್ಟು ಮಾಡ್ಕೊಳ್ಳೋದಿಕ್ಕೆ ಹೋಗ್ಲಿಲ್ಲ. ಆಮೇಲೆ ಪಲಾವ್ ಪ್ರಸಾದ ಆಗಿ ಕೊಡ್ತಿದ್ರು, ಪಲಾವ್ ಮತ್ತೆ ಮೈಸೂರು ಪಾಕು. ನಾವ್ ಹೇಗಿದ್ರು ಮನೆಯಲ್ಲಿ ಬ್ರೇಕ್ಫಾಸ್ಟ್ ಏನು ಮಾಡಿರ್ಲಿಲ್ಲ, ಪೂಜೆ ಎಲ್ಲ ಮುಗಿಸಿ ಬೇಗ ಬಂದಿದ್ವಿ. ಸೊ ಬ್ರೇಕ್ಫಾಸ್ಟ್ ನ ಮಾಡ್ತಾ ಇದೀವಿ ಇಲ್ಲಿ. ಆಕ್ಚುಲಿ ವಿಜಯ್ಗೆ ದೇವಸ್ಥಾನಕ್ಕೆಲ್ಲ ಹೋಗೋದು ಮತ್ತೆ ಕ್ಯೂನಲ್ಲೆಲ್ಲ ನಿಂತ್ಕೊಂಡು ಪ್ರಸಾದ ಇಸ್ಕೊಳ್ಳೋದು ಮತ್ತೆ ಕುತ್ಕೊಂಡು ಈ ತರ ಎಲ್ಲ ತಿನ್ನೋದು ಅದೇನು ಇಷ್ಟಪಡಲ್ಲ. ಅವ್ರು ಯಾವತ್ತೂ ಕೂಡ ಮಾಡಿಲ್ಲ, ಅದೆಲ್ಲ ಅಭ್ಯಾಸ ಇಲ್ಲ ಅಂತೆ ಅವ್ರಿಗೆ. ಸೊ ಇದೆಲ್ಲ ನಂಗೆ ಇಷ್ಟ ಆಗಲ್ಲ, ಎಲ್ಲೂ ಬರಲ್ಲ ನಾನು ಅಂತ ಅಂತಾರೆ. ಅದೇ ಟ್ರಿಪ್ಗೆ ಎಲ್ಲಾದ್ರೂ ಹೋಗೋಣ ಅಂತಂದ್ರೆ ಅವತ್ತಿನ ದಿನನೇ ಅವಾಗ್ಲೇ ನಡಿ ಹೋಗೋಣ ಅಂತ ಅಂತಾರೆ. ಸೊ ಆ ರೀತಿ ಇವರು. ಬಟ್ ಏನೋ ಗೊತ್ತಿಲ್ಲ, ಅವತ್ತು ಸುಮ್ಮನೆ ಹೋಗಿ ಲೈನಲ್ಲಿ ಪ್ರಸಾದ ಇಸ್ಕೊಂಡ್ರು, ಮತ್ತೆ ಕೆಳಗಡೆ ಕುತ್ಕೊಂಡೆಲ್ಲ ನಮ್ಮ ಜೊತೆನೆ ತಿಂತಾ ಇದ್ರು. ಬಟ್ ಅವ್ರು ಬೆಳಗ್ಗೆ ಟೈಮ್ ಬ್ರೇಕ್ಫಾಸ್ಟ್ ಮಾಡಲ್ಲ. ಬಟ್ ಅವತ್ತೇನಪ್ಪಾ ಅಂತಂದ್ರೆ ದುವಿಗ್ ತಿಂತಾ ಇದ್ನಲ್ಲ, ಸೊ ದುವಿಗಿಗೆ ತಿನ್ಸ್ಕೊಂಡು ಅವರು ಕೂಡ ಸ್ವಲ್ಪ ತಿಂತಾ ಇದ್ರು. ನನಗಂತೂ ಸಖತ್ ಖುಷಿ ಆಗ್ಬಿಡ್ತು. ಮತ್ತು ನಾವು ಬೆಳಗ್ಗೆ ಬೇಗನೆ ಮನೆಯೆಲ್ಲ ಪೂಜೆ ಮುಗಿಸಿ ಬ್ರೇಕ್ಫಾಸ್ಟ್ ಏನು ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಪ್ರಸಾದ ಕೊಡ್ತಾರೆ ಅಂತ ಗೊತ್ತಿತ್ತಲ್ಲ, ಲಾಸ್ಟ್ ಇಯರ್ ಕೂಡ ನಾನು ಬಂದಿದ್ನಲ್ಲ, ಹಾಗಂತ ಅಂದೆ ಪ್ರಸಾದ ಕೊಡ್ತಾರೆ ಅಲ್ಲೇ ತಿನ್ನೋಣ ಚೆನ್ನಾಗಿರುತ್ತೆ ಅಂತ. ಬಟ್ ಅದಕ್ಕೆ ಸುಮ್ಮನೆ ಅವರು ಕೂಡ ಏನು ಮನೆಯಲ್ಲಿ ಮಾಡಲಿಲ್ಲ, ಹಾಗೆ ಹೊರಟ್ಬಿಟ್ವಿ. ಜಾತ್ರೆಗೆಲ್ಲ ಇನ್ನೂ ಸ್ವಲ್ಪ ಜನ ಕಮ್ಮಿನೇ ಇದ್ರು, ಮತ್ತೆ ಒಂದೊಂದು ಅಂಗಡಿ ಓಪನ್ ಇತ್ತು, ಒಂದೊಂದು ಅಂಗಡಿ ಓಪನ್ ಇರಲಿಲ್ಲ. ಸೊ ಕಮ್ಮಿ ಜನನೇ ಇದ್ರು ಜಾತ್ರೆ ಮಾಡೋದಕ್ಕೆ. ದೇವಸ್ಥಾನದ ಒಳಗಡೆ ಅಷ್ಟೇ ಪೂಜೆ ಮಾಡಿಸೋರಲ್ಲ ಅವತ್ತೇ ಮಾಡಿಸ್ಕೊಬಿಡ್ತಾರಲ್ಲ, ನೆಕ್ಸ್ಟ್ ಟೈಮ್ ಮಾಡ್ಸೋಕ್ಕಾಗಲ್ಲ, ರಶ್ ಇರುತ್ತೆ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಎಲ್ಲ ಮಟನ್ ಊಟಕ್ಕೆ ಬರ್ತಾರೆ. ಇವತ್ತೆಲ್ಲ ಪೂಜೆ ಮಾಡಿಸ್ಕೊಳ್ಳೋರೆಲ್ಲ ಮಾಡಿಸ್ಕೊಳ್ಳೋದ್ರಿಂದ ಫುಲ್ಲು ರಶ್ ಇತ್ತು. ಪೂಜೆ ಮಾಡ್ಸೋತ ಅಷ್ಟೇ, ಅದು ಬಿಟ್ಟರೆ ಜಾತ್ರೆ ಎಲ್ಲ ಫ್ರೀನೇ. ಕ್ಲೋಸ್ ಇರೋದು ಕ್ಲೋಸ್ ಇತ್ತು, ಓಪನ್ ಇರೋದು ಓಪನ್ ಇತ್ತು. ಸೊ ಅದು ವೀಕಲಿ ಯಾವುದನ್ನೂ ಒಪ್ತಿರ್ಲಿಲ್ಲ, ಅದೆಲ್ಲ ಇದು ಇದೆಲ್ಲ ಅದು ಅಂತ ಏನೇನೋ ಹೇಳ್ತಾನೆ ಇದ್ದ. ಹಂಗೂ ಕೂಡ ಒಂದು 3 ಟಾಯ್ಸ್ ಈ ಥರ ಏನಪ್ಪ ಜಾಮಿಟ್ರಿ ಬಾಕ್ಸ್ದು ಮತ್ತು ಏನೇನೋ ಒಂದು ಸ್ವಲ್ಪ ಒಂದು 3 ಐಟಮ್ಸ್ ತೊಗೊಂಡ. ನನಗೆ ಅದು ಬೇಕು ಇದು ಬೇಕು ಪಾಪ ಅಂತ. ಆಮೇಲೆ ಹಾಗೆ ನೋಡ್ತಾ ಇದ್ವಿ. ಅವನು ಒಂದಕ್ಕೂ ಸಮಾಧಾನ ಆಗಲ್ಲ. ನೀವು ನೋಡಿ ಎಷ್ಟೊಂದೆಲ್ಲ ನೋಡ್ತಾ ಇದ್ದಾನೆ.
ಬಟ್ ಆಮೇಲೆ ಫೈನಲಿ ತೊಗೊಂಡು ಬಂದವಂತ್ರಿ. ಆ್ಯಕ್ಚುಲಿ ಮಕ್ಳಿಗೂ ಕೂಡ ಎಕ್ಸಾಮ್ಸ್ ಎಲ್ಲ ಮುಗ್ದಿದೆ, ಎಲ್ಲಾದರೂ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ವಿ. ಬಟ್ ವಿಜಯ್ ಏನಂತ ಅಂದರು, ಇವಾಗ ಬಿಸಿಲಿದೆ ತಡಿ ಸ್ವಲ್ಪ ಮಳೆ ಸ್ಟಾರ್ಟ್ ಆಗಲಿ, ಬೆಂಗಳೂರಲ್ಲಿ ಮಳೆ ಬಂದರೆ ಚೆನ್ನಾಗಿರುತ್ತೆ, ಆ ವೀಕೆಂಡಲ್ಲಿ ಎಲ್ಲಾದರೂ ಹೋಗ್ಬೋದು ಸುತ್ತಾಡ್ಬೋದು ಅಂತ ಹೇಳ್ತಾ ಇದ್ರು. ಅದಕ್ಕೇ ಬೇಡ ಅಂದ್ಬಿಟ್ಟು ಇವಾಗ ಜಾಸ್ತಿ ವೀಕೆಂಡೆಲ್ಲ ಮನೆಯಲ್ಲೇ ಕಳೀತಾ ಇದ್ದೀವಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನಮ್ಮದು ಲಾಗ್ ನಾನು ಮಾಡೋದೇ ವೀಕೆಂಡ್ ಆಗಿಬಿಡುತ್ತೆ. ಏನಕ್ಕೆ ಅಂತಂದರೆ ವೀಕ್ ಡೇಸಲ್ಲೆಲ್ಲ ನಾನು ಎಡಿಟಿಂಗ್ ಅದು ಇದು ಇಟ್ಕೋತೀನಿ. ಜಾಸ್ತಿ ಸ್ಯಾಟರ್ಡೆ ಸಂಡೇ ಏನು ಮಾಡ್ದೋ, ಮತ್ತು ವೀಕ್ ಡೇಸ್ ಏನಾದರೂ ಒಂದೊಂದು ಲಾಗ್ ಇರುತ್ತೆ ಅಷ್ಟೇ. ವೀಕೆಂಡ್ದೇ ನಾನು ಜಾಸ್ತಿ ಲಾಗ್ ಮಾಡ್ತೀನಿ. ಆದಷ್ಟು ಫ್ಯಾಮಿಲಿ ಜೊತೆ ಟೈಮ್ ಕೊಡ್ತಾ ಇರ್ತೀನಿ ವೀಕೆಂಡಲ್ಲಿ. ಮಕ್ಕಳಿಗೆಲ್ಲ ಸ್ಕೂಲ್ ಇರ್ತದಲ್ಲ ವೀಕ್ ಡೇಸಲ್ಲಿ, ಸೊ ಹಾಗಾಗಿ ವೀಕೆಂಡಲ್ಲಿ ಮಕ್ಳ ಜೊತೆ ಟೈಮ್ ಕಳೆಯೋದ್ರಿಂದ ಅದನ್ನು ನಾನು ಲಾಗ್ ಮಾಡಿಕೊಂಡು ವೀಕೆಂಡಲ್ಲಿ ಎಡಿಟಿಂಗ್ ಯಾವುದೂ ಇಟ್ಕೊಳ್ಳಲ್ಲ ನಾನು, ವೀಕ್ ಡೇಸಲ್ಲಿ ಮಾಡೋ ರೀತಿ ಮಾಡ್ಕೋತೀನಲ್ಲ. ಸೊ ಹಾಗಾಗಿ ನಂದು ವೀಕೆಂಡೇ ಯಾವಾಗಲೂ ಲಾಗ್ ಬರ್ತಾ ಇರುತ್ತೆ. ಸೊ ಆಮೇಲೆ ಅಪ್ಪು ಕೂಡ ಒಂದು ಕೀ ಬಂಚು ಇದೆಲ್ಲ ಅವನು ತೊಗೊಂಡು ಆಮೇಲೆ ಅಷ್ಟೇ ಜಾತ್ರೆ ಇನ್ನೇನು ನಾನೇನು ತೊಗೊಳೋದಕ್ಕೆ ಹೋಗಲ್ಲ. ಮೊದಲೆಲ್ಲ ಮದುವೆಗಿಂತ ಮೊದಲು ಜಾತ್ರೆ ಅಂದರೆ ಏನೋ ಒಂಥರ ಖುಷಿ ಆಗ್ತಿತ್ತು. ಊರುಗಳಲ್ಲಿ ಹಬ್ಬಗಳಲ್ಲಿ ಊರ ಹಬ್ಬ ಬಂದಾಗೆಲ್ಲ ಜಾತ್ರೆ ಅದು ಇದು ಅಂದರೆ ತುಂಬ ಖುಷಿ ಆಗ್ತಿತ್ತು. ಇವಾಗ ಬಟ್ ಏನೋ ತೊಗೋಬೇಕಂತ ಅನ್ಸಲ್ಲ, ಎಲ್ಲ ಆನ್ಲೈನಲ್ಲಿ ಅಲ್ಲಿ ಇಲ್ಲಿ ತೊಗೊಬಿಡ್ತೀವಲ್ಲ, ಸೊ ತೊಗೋಬೇಕಂತ ಅನ್ಸಲ್ಲ. ಸೊ ಹಾಗಾಗಿ ಹೋಗ್ತಾ ಇದ್ವಿ. ಸಾಕು ಅಂದರು ಅಪ್ಪು ಮತ್ತು ಧ್ರುವಿ. ಈ ವಿಡಿಯೋನ ನಾನು ಮಾಡ್ಕೊಂಡಿರೋದು ಸ್ಯಾಟರ್ಡೆ ತುಂಬಾ ಬಿಸಿಲಿತ್ತು. ಇವಾಗಂತೂ ಟ್ಯೂಸ್ಡೇ ವೆಡ್ನೆಸ್ಡೇ ಹಿಂಗೆಲ್ಲ ಮಳೆ ಬರ್ತಾ ಇದೆ, ಎಲ್ಲ ಕಡೆ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಬೆಂಗಳೂರಲ್ಲೂ ಕೂಡ ಸ್ವಲ್ಪ ಸೋನೆ ಬಂದು ಹೋಗಿದೆ, ಇನ್ನೇನು ಮಳೆನೂ ಕೂಡ ಬಂದುಬಿಡುತ್ತೆ. ಸೊ ಕ್ಲೈಮೇಟ್ ಅಂತೂ ಫುಲ್ ಚೇಂಜ್ ಆಗ್ತಿದೆ. ಇವಾಗ ಎಲ್ಲಾದರೂ ಸುತ್ತಾಡೋದಕ್ಕೆ ಹೋಗ್ಬೋದು ಆರಾಮಾಗೆ. ಸೊ ಆಮೇಲೆ ಆ್ಯಕ್ಟಿವಿಟೀಸ್ ಎಲ್ಲ ಇತ್ತು, ಅಂದರೆ ಗೇಮ್ಸ್ ಎಲ್ಲ ಆಡ್ತಾರಲ್ಲ ಜಾತ್ರೆಲ್ಲ ಆಗ್ತಾರಲ್ಲ, ಅದೆಲ್ಲವೂ ಕೂಡ ಅಲ್ಲಿ ಇತ್ತು, ಅಲ್ಲಿ ದೂರದಲ್ಲಿ ಇತ್ತು. ಬಟ್ ನಾವು ಯಾವುದೂ ಕೂಡ ಆಟ ಆಡೋದಕ್ಕೆ ಹೋಗಲಿಲ್ಲ. ಮತ್ತು ಇಷ್ಟೊತ್ತನೆಲ್ಲ ಯಾರೂ ಆಡೋದು ಇಲ್ಲ, ಎಲ್ಲ ಸಂಜೆ ಟೈಮ್ ಬಂದು ಆಡ್ತಾರೆ. ಸೊ ಅವಾಗ ಏನು ಸ್ಟಾರ್ಟು ಆಗಿರಲ್ಲ. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ ಮನೆಗೆ ಬಂದ್ವಿ. ಇಲ್ಲಿ ದುವ್ವಿಗೆ ಏನೇನೋ ಅಂಟ್ಕೊಂಡು ಕೂತಿದ್ದ, ಒಂದೆಲ್ಲ ಓಪನ್ ಮಾಡಿಕೊಂಡು ಏನೇನಿದೆ ಪೆನ್ಸಿಲ್ ಜಾಮಿಟ್ರಿ ಬಾಕ್ಸ್ ಒಂಥರ ತಗೊಂಡ, ಮತ್ತು ಒಂದು ಡ್ರಾಯಿಂಗ್ ಬುಕ್ಸ್ ಥರ ಏನೋ ಇತ್ತು, ಮತ್ತು ಇನ್ನೊಂದು ನೀರಲ್ಲಿ ವಾಟರಲ್ಲಿ ಅದು ಫಿಲ್ ಮಾಡ್ತಾರಲ್ಲ ಬಲೂನ್ಸ್ ಬಾಲ್ ಥರ ಕೊಟ್ಟಿರ್ತಾರೆ ಅದ್ರೊಳಗಡೆ ಹಾಕೋದು, ಆ ರೀತಿ ಒಂದೇನೋ ತಗೊಂಡ. ವಿಜಯ್ ಸೋಂಪು ಡಬ್ಬಗಳನ್ನ ಬುಕ್ ಮಾಡಿದ್ರು, ಪ್ಯಾಕ್ ಆಫ್ 3 ಇತ್ತು. ಸೊ ಅದು ಕೂಡ ಅವಾಗ್ಲೇ ಬಂದಿತ್ತು. ಹಾಗೆ ಜಸ್ಟ್ ಒಂದು ಕ್ಲಿಪ್ ತಗೊಂಡೆ. ಕಲರ್ ಫಸ್ಟ್ ಫಿನಿಶ್ ಯೋರ್ ಮಿಲ್ಕ್. ಇಲ್ಲಿ ತೋರಿಸು ನಮ್ಮನ್ನ ಹೋಗ್ಲಿ ಪಾಪ, ನಮ್ಮನ್ನೇ ತೋರಿಸಿಲ್ಲೋಗಿದ್ವಿ ನೋಡಲ್ಲಿ ಓಪನ್ ಮಾಡ್ತಿದ್ದಾನೆ. ನಿಮಿಷ ವೆಯ್ಟ್ ಮ್ಯಾಮ್, ಇಲ್ಲೇ ಕೊಟ್ಟಿದ್ದಾರೆ. ಹಾಂ ಡಬ್ಬ ಚೆನ್ನಾಗಿದೆಲ್ಲ. ಸ್ವಲ್ಪ ಕೊಡ್ಕೈಲೆ. ಗ್ಲಾಸ್ ಇದು ಪ್ಲಾಸ್ಟಿಕ್. ಬಸ್ ಚೆನ್ನಾಗೈತೆ ನೀ, ಚೆನ್ನಾಗೈತೆ. ಸ್ವರ್ಗ ಅಣ್ಣ ಇದು ಬೋಲೋ. ನೋಡಿ ಎಲ್ಲ ಟಿವಿ ನೋಡ್ಕೊಂಡು ಕೂತ್ಬಿಟ್ಟಿದ್ದಾರೆ. ಪಾಪ್ಕಾರ್ನ್ ತಿನ್ನಂಗಾಗಿತ್ತು, ತುಂಬ ದಿನಗಳಾಗೋಗಿತ್ತು ಪಾಪ್ಕಾರ್ನ್ ಮಾಡಿಕೊಂಡು. ಸೊ ಹಾಗಾಗಿ ಸ್ನ್ಯಾಕ್ಸ್ ಏನು ಮಾಡೋದು ಅಂತ ಅಂದ್ಕೊಂಡು, ಆಮೇಲೆ ಪಾಪ್ಕಾರ್ನ್ ಇತ್ತು ಅಲ್ಲೇ ಇತ್ತು ಪ್ಯಾಕೆಟು. ಸೊ ಹಾಗಾಗಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪಾಪ್ಕಾರ್ನ ಮಾಡಿಕೊಟ್ಟಿದ್ರು ವಿಜಯ್. ನಾವು ಅದನ್ನು ತಿನ್ಕೊಂಡು ಇಲ್ಲಿ ಕೂತ್ಕೊಂಡಿದ್ದೋ ನಾನು ಮತ್ತು ಧ್ರುವಿ. ಅವನಂತೂ ಟಿ ವಿ ಚೇಂಜ್ ಮಾಡೋದೇ ಇಲ್ಲ, ಅವ್ನಿಗೇನು ಬೇಕು ಅದನ್ನೇ ಹಾಕೋತಾನೆ. ನಾನು ನೋಡ್ತಾ ಇದ್ರು ಕೂಡ ಚೇಂಜ್ ಮಾಡಲ್ಲ. ಗೈಸ್ ನೋಡಿ ಗೈಸ್, ನಾನು ಇಲ್ಲೇ ಡೈನಿಂಗ್ ಟೇಬಲ್ ಮೇಲ್ಗಡೆ ಇಟ್ಟಿದ್ದೆ ಸೋಪ್ ತರಿಸಿದ್ವಲ್ಲ, ತುಂಬಾ ತರಲೆ ಮಾಡ್ತಾನೆ ಡೈನಿಂಗ್ ಟೇಬಲ್ ಮೇಲ್ಗಡೆ ಇಟ್ಟಿದ್ನ ಬಂದಾಗ್ಲಿಂದ. ಸೊ ಏನ್ ಮಾಡಿದ್ದಾನೆ ಅಂದ್ರೆ ನೋಡಿ, ಇಷ್ಟು ಖಾಲಿ ಮಾಡಿದ್ದಾನೆ, ಕಾಣಿಸ್ತಿದ್ಯಾ? ಫುಲ್ ಇತ್ತು, ಇಷ್ಟು ಖಾಲಿ ಮಾಡಿ ಇಟ್ಟಿದ್ದಾನೆ ಆಲ್ರೆಡಿ. ಮತ್ತೆ ಗ್ರೀನ್ ನೋಡಿ ಫುಲ್ ಇದೆ, ಗೊತ್ತಾಗ್ತಾ ಇದೆಯಾ? ಗ್ರೀನ್ ಫುಲ್ ಇದೆ. ಇದನ್ನು ಸ್ವಲ್ಪ ತಿಂದಿದ್ದಾನೆ, ಅಷ್ಟೊಂದು ತಿಂದಿಲ್ಲ. ಬಟ್ ವೈಟ್ ಅಂತೂ ಫುಲ್ ತಿಂದೆ ಹಾಕ್ಬಿಟ್ಟಿದ್ದಾನೆ. ಅದಕ್ಕೆ ಇವಾಗ ಏನ್ ಮಾಡಿದೆ, ಎತ್ತಿಟ್ಬಿಟ್ಟೆ. ಊಟ ಆದ್ಮೇಲೆ ಕೊಡೋಣ ಅಂದ್ಬಿಟ್ಟು ಫುಲ್ ಮೇಲೆ ಎತ್ತಿಟ್ಬಿಟ್ಟಿದ್ದೀನಿ, ಕೊಡ್ತಾ ಇಲ್ಲ ಇವಾಗ ನೋಡಿ ಗ್ರೀನ್ ಬೇಕಂತೆ ನೋಡಿ. ಸೋಂಪು ಊಟ ಆದ್ಮೇಲೆ ಸ್ವಲ್ಪ ತಿಂತಾರೆ ಇವ್ರು, ಹಂಗಲ್ಲ. ಫಸ್ಟ್ ಸೋಂಪ ಊಟ ಮಾಡ್ಕೊಬಿಡ್ತಾರೆ, ಆಮೇಲೆ ಊಟ ಸೋಂಪು ತಿನ್ನಂಗ್ ತಿಂತಾರೆ ನೋಡಿ. ಇದಲ್ಲ, ಇದು ಸೋಂಪೆ. ಈಗ ಅದು ಬೇಕು ಹೇಳ್ತಾರೆ. ಪಾಪ ಕೇಳು ಅದೇನು ಹೇಳ್ತಾರೆ, ನನಗೂ ಬರ್ತಾಯ್ತು. ಅದ್ರ ಫ್ಲೇವರ್ ಐತೆ ಸ್ವಲ್ಪ. ಗ್ರೀನ್ ಕಲರ್ ಬರುತ್ತಲ್ಲ, ಅದೇನು ಹೇಳ್ತಾರೆ? ವೈಟ್ ನೋಡಿ. ಒಂದಿನೂ ಬರಲ್ಲ, ಇವತ್ತಾನೇ ಬಂದಿದೆ ಆಲ್ರೆಡಿ. ಇದೇನು ಖಾಲಿ ಆಗ್ತಾ ಇದೆ. ಒಂದೆರಡು ದಿನ ನಡೆಯುತ್ತದೆ, ಮತ್ತೆ ಅದೇ ಹೇಳ್ತಾ ಇದೆ ನೋಡಿ, 1-2 ದಿನ ಬರುತ್ತಂತೆ, ಆಮೇಲೆ ಮತ್ತೆ ಆರ್ಡರ್ ಮಾಡ್ಬೇಕಂತೆ.
ಟಿವಿ ಮ್ಯೂಟ್ ಮಾಡೋ ಬಗಾರಿ ವಿಡಿಯೋ ಮಾಡ್ತಿದ್ದೀನಿ. ಟಿವಿ ಮ್ಯೂಟೇ ಮಾಡಲ್ಲ ಗೈಸ್ ಇವರು, ತುಂಬಾ ಸೌಂಡ್ ಮಾಡಿಸ್ತಾರೆ ನೋಡಿ, ವಾಯ್ಸೇ ಬರಲ್ಲ ನಂದು. ಸೊ ಆ ರೀತಿ ಮಾಡ್ತಾರೆ. ಸೊ ಇವಾಗ ಮೇಲೆ ಎಲ್ಲಾದ್ರೂ ಎತ್ತಿಟ್ಬಿಡ್ತೀನಿ, ಇಲ್ಲಾಂದ್ರೆ ಇವ್ರ ಕೈ ಸಿಕ್ಕಿದ್ರೆ ಮುಗೀತು ಅಷ್ಟೇ. ಇನ್ನ ಫುಲ್ ಖಾಲಿ ಮಾಡಾಕ್ಬಿಡ್ತಾರೆ, ಊಟ ತಿನ್ಬಿಡ್ತಾರೆ ಇದನ್ನೇ. ನೋಡಿ ಗೈಸ್, ಸೇಮ್ ಟೀ ಶರ್ಟ್ಸ್ ಹಾಕಿದೀವಿ ನಾವು. ಆ್ಯಕ್ಚುಲಿ ಇದನ್ನ ಗೋವಾದಲ್ಲಿ ತೊಗೊಂಬಂದಿದ್ದು ಅನ್ಸುತ್ತೆ. ಯಾವಾಗ ಅಂದರೆ ದುಬಿಗೆ 2 months ಇದ್ದ. ಆವಾಗ ಡೆಲ್ಲಿಯಿಂದ ಯಾರೋ ವಿಜಯ್ ಫ್ರೆಂಡ್ ಬಂದಿದ್ರು, ಆವಾಗ ಗೋವಾ ಹೋಗಿದ್ರು. ಆವಾಗ ದುಬಿಗೆ, ನನಗೆ ಮತ್ತು ವಿಜಯು ಅಲ್ಲೇ ತೊಗೊಂಡಿದ್ರು. ಆಮೇಲೆ ದುಬಿಗೆ ಅಪ್ಪುಗೆಲ್ಲ ಫುಲ್ಲು ಚಡ್ಡಿ ಸೆಟ್ ಬರುತ್ತಲ್ಲ, ಇದೇ ಥರ ಸೇಮ್ ಟೀ ಶರ್ಟು ಅದನ್ನು ತೊಗೊಂಬಂದಿದ್ರು. ನನಗೆ ಟೀ ಶರ್ಟು, ಅವರು ಆಫ್ ಟೀ ಶರ್ಟು ತೊಗೊಂಬಂದಿದ್ರು. ಅಪ್ಪುದು ದುಬಿದೆಲ್ಲ ಚಿಕ್ಕದಾಯಿತು, ಯಾರಿಗೋ ಕೊಟ್ಬಿಟ್ವಿ. ಬಟ್ ನಮ್ಮಿಬ್ರದ್ದು ಇನ್ನೂ ಇದೆ ಶರ್ಟು ನೋಡಿ, ಹಾಕ್ಕೊಂಡಿದ್ದೀವಿ ಇವತ್ತು. ಅದು ಒಂದೇ ದಿನ ಮ್ಯಾಚಿಂಗ್ ಹಾಕ್ಕೊಬಿಟ್ಟಿದ್ದೀವಿ ಗೊತ್ತಿದ್ದಂಗೆ. ಸೊ ಇವಾಗ ನೈಟ್ಗೆ ಫಿಶ್ ಕರಿನ ಮಾಡ್ಕೊತಾ ಇದ್ದೀವಿ. ಫಿಶ್ ಕರಿ ಮಾಡೋದಕ್ಕೆ ಫಸ್ಟೇ ನಾವು ಫಿಶ್ನ ಈ ಥರ ಫ್ರೈ ಮಾಡ್ಕೊತಾರೆ ವಿಜಯ್. ಆಮೇಲೆ ಅದನ್ನು ಕರಿ ಮಾಡ್ತಾರೆ, ಅಂದರೆ ಗ್ರೇವಿನ ಮಾಡ್ತಾರೆ. ಸೊ ಇವಾಗ ಎಲ್ಲ ನೋಡಿ ಈ ಥರ ಫ್ರೈ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಏನಕ್ಕೆ ಅಂತ ಅಂದರೆ ಗ್ರೇವಿ ಅಂದರೆ ಸಾಂಬಾರು ಥರ ಮಾಡ್ತೀವಲ್ಲ, ಅಂದರೆ ಊಟ ಥರ ಏನು ಮಾಡಲ್ಲ, ಇವರು ಕರಿ ಥರ ಮಾಡ್ತಾರೆ ಸ್ವಲ್ಪ. ಅದಕ್ಕೆ ಏನಂದರೆ ಸಾಂಬಾರ್ಗೆ ಹಾಕ್ದಾಗ ಈ ಫಿಶ್ ಎಲ್ಲ ಒಡೆದೋಗಲ್ಲ, ಏಕೆಂದರೆ ಮೊದಲೇ ಡೀಪ್ ಫ್ರೈ ಆಗಿರುತ್ತೆ ಚೆನ್ನಾಗಿ ಆಯಿಲಲ್ಲಿ ನೋಡಿ. ಸೊ ಆವಾಗ ಒಡೆದೋಗಲ್ಲ ಅಂದ್ಬಿಟ್ಟು ಈ ಥರ ಫ್ರೈ ಮಾಡಿಕೊಂಡು ಆಮೇಲೆ ಕರಿ ಒಳಗಡೆ ಬಿಡ್ತಾರೆ. ಗ್ರೇವಿ ಎಲ್ಲ ಚೆನ್ನಾಗಿ ಬೇಯುತ್ತಲ್ಲ, ಆಮೇಲೆ ಅದರೊಳಗಡೆ ಬಿಡ್ತಾರೆ. ಸೊ ತುಂಬ ದಿನ ಆಗಿದೆ, ನಾವು ಜಾಸ್ತಿ ಫಿಶ್ ಎಲ್ಲ ಏನು ಮಾಡೋದಿಲ್ಲ. ಜಾಸ್ತಿ ನಮ್ಮನೇಲಿ ಚಿಕನ್ ಮಟನ್ ಇದೇ ಇರುತ್ತೆ. ಬಟ್ ನಾನೇ ಹೇಳಿದೆ ಮಕ್ಳಿಗೆಲ್ಲ ತುಂಬ ಒಳ್ಳೆಯದು ಫಿಶ್ಶು, ಸೊ ಅದಕ್ಕೆ ತೊಗೊಂಬ ಅಂತ ಅಂದೆ. ಹಂಗಾಗಿ ತೊಗೊಂಬಂದ್ರೆ ಅದೂ ಫುಲ್ಲು ಜಗಳ ಮಾಡಿಕೊಂಡು, ಫಿಶ್ ನಾವು ತಿನ್ನಲ್ಲ, ನಿನಗಿಷ್ಟ ಅಷ್ಟೇ, ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ನಾನು ತಿಂತೀನಿ, ನನಗಿಷ್ಟ ಆಗುತ್ತೆ, ನಾನು ನಾನ್ ವೆಜ್ಜಲ್ಲಿ ಫಿಶ್ಶು ಚಿಕನು ಮಟನ್ ಎಲ್ಲನೂ ತಿಂತೀನಿ. ಅವ್ರು ಅದಕ್ಕೇ ಜಗಳ ಮಾಡಿದ್ರು. ಇಲ್ಲ ನಮ್ಗೆ ಯಾರಿಗೂ ಇಷ್ಟ ಆಗಲ್ಲ, ಅಪ್ಪನೂ ತಿನ್ನಲ್ಲ, ಮಕ್ಳು ಯಾರೂ ತಿನ್ನಲ್ಲ, ದುಬಿಗೂ ತಿನ್ನಲ್ಲ, ನನಗೂ ಇಷ್ಟ ಇಲ್ಲ, ನಾನು ತಿನ್ನಲ್ಲ, ಇನ್ನೊಬ್ಳಿಗೋಸ್ಕರ ಮಾಡಬೇಕು ಫಿಶ್ಶ, ಯಾರೂ ತಿನ್ನೋರಿಲ್ಲ. ಮತ್ತು ಒಂದೇ ಟೈಮ್ ನಾವು ತಿನ್ನೋದು. ನೀನು ಮತ್ತೆ ಏನಾದರೂ ಮಧ್ಯಾಹ್ನಕ್ಕೆ ಏನಾದರೂ ನಾಳೆ ಸಂಡೇ ಅಲ್ಲ, ಇರೋ ಸ್ಯಾಟರ್ಡೆ ಅಲ್ಲ, ನಾಳೆ ಮಧ್ಯಾಹ್ನ ಏನಾದರೂ ನೀವು ಇಟ್ಟರೆ ನಾವು ತಿನ್ನಲ್ಲ, ನೀನೇ ಖಾಲಿ ಮಾಡಬೇಕು ಫಿಶ್ ಪೀಸ್ ಎಲ್ಲನೂ ಫುಲ್ ಕಂಡೀಷನ್ ಹಾಕಿ ಮತ್ತು ತರಲ್ಲ ಅಂತ ಹಠ ಮಾಡಿ ಕೊನೆಗೆ ತೊಗೊಂಬಂದಿದ್ದಾರೆ ಗೈಸ್. ಗೊತ್ತಾ, ನಮ್ಮ ಮನೆ ಫಿಶ್ ಅಂದ್ರೇ ಮಾಡಲ್ಲ. ಅದೇ ಮಂಗಳೂರು ಸೈಡ್ ಏನಾದರೂ ಹುಟ್ಟಬೇಕಿತ್ತು, ಡೈಲಿ ಫಿಶ್ ಮಾಡ್ಕೊಂಡು ತಿನ್ಬೋದು, ಮಾಡಲ್ಲ. ಬಟ್ ಇವತ್ತು ಮಾಡಿಸಿದ್ದೀನಿ ಫಿಶ್. ಏನಾದರೂ ಇವಾಗ ಒಂದು ಟೈಮ್, ಇವಾಗ ಸ್ಯಾಟರ್ಡೆ ನೈಟ್ ಅಲ್ಲ ನಾವು ಮಾಡ್ತಾ ಇರೋದು. ಇವಾಗ ಉಳ್ಕೊಂಡ್ರೆ ಇವಾಗ ಅವ್ರೇನು 2 ಪೀಸ್ ತಿಂತಾರೋ, ಒಂದು ಕಪ್ಪು ಎಲ್ಲ 1 ಪೀಸ್ ತಿಂತಾರೆ. ವಿಜಯ್ 1-2 ಪೀಸು, ನಾನೊಂದು 2 ಪೀಸ್ ತಿಂತೀನಿ. ಇನ್ನು ಉಳಿದಿರೋದು ಬೆಳಗ್ಗೆ ನಾಳೆ ನಾನೇ ಖಾಲಿ ಮಾಡಬೇಕು ಸಂಡೇ. ಇನ್ನು ಮತ್ತೆ ಸೋಮವಾರ ತಿನ್ನಲ್ಲ ನಾವು. ಸೊ ಸಂಡೇ ಫುಲ್ ಫಿನಿಶ್ ಮಾಡಿಬಿಡ್ಬೇಕೆಲ್ಲ. ಸೊ ಇಷ್ಟ ಆಯಿತು ಗಾಯ್ಸ್ ಇವತ್ತಿನ ಒಂದು ಲಾಗು. ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿದ್ದು, ಮತ್ತು ಸಂಜೆ ಮನೆಯಲ್ಲಿ ಏನೇನೆಲ್ಲ ಮಾಡಿದ್ವಿ. ಸೊ ಇದಾಗಿತ್ತು ನಮ್ಮ ಒಂದು ಲಾಗ್. ನಿಮಗೆ ನನ್ನ ಲಾಗ್ಸ್ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಹಳೆ ಲಾಗ್ಸ್ ಎಲ್ಲ ತುಂಬ ಹಾಕಿದ್ದೀನಿ, ಅದನ್ನೆಲ್ಲ ನೀವು ನೋಡ್ಬೋದು. ನೋಡಿ ಯಾವ ರೀತಿ ಇದೆ ಏನು, ಮತ್ತು ನಿಮ್ಗೆ ಯಾವ ರೀತಿ ಲಾಗ್ಸ್ ಬೇಕು ಅದನ್ನು ಕೂಡ ಕಮೆಂಟ್ ಮಾಡಿ. ಅದೇ ರೀತಿ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಕ್ಚುಲಿ ಫಿಶ್ ಕರಿ ಲಾಗ್ನೂ ಹಾಕಿದ್ದೀನಿ ನಾನು ತುಂಬ ಹಿಂದೆನೇ. ಎಷ್ಟು ವರ್ಷ ಆಗಿದೆ, ಎಷ್ಟು ತಿಂಗಳಾಗಿದೆ ಅಂತ ಗೊತ್ತಿಲ್ಲ, ಬಟ್ ತುಂಬ ಹಿಂದೆನೇ ಹಾಕಿದ್ದೀನಿ. ಬೇಕಿದ್ರೆ ನೀವು ಚೆಕ್ ಮಾಡ್ಬೋದು. ನನ್ನ ಒಂದು ಪ್ರೊಫೈಲ್ಗೆ ಹೋಗಿ ಫಿಶ್ ಕರಿ ಅಂತ ಏನಾದರೂ ಸರ್ಚ್ ಮಾಡಿದ್ರೆ, ಸೊ ನಾವು ಯಾವ ರೀತಿ ಮಾಡ್ತೀವಿ ಫಿಶ್ ಕರಿನ ನಮ್ಮ ಮನೇಲಿ ಅನ್ನೋದು ತೋರಿಸುತ್ತೆ. ಸೊ ನೀವು ಹೋಗಿ ಚೆಕ್ ಮಾಡ್ಬೋದು. ಆ್ಯಕ್ಚುಲಿ ಹೊಸ ಟ್ರೈಪಾಡ್ ಬಂದಾಗಲಿಂದ ವಿಡಿಯೋ ಮಾಡೋಣ, ಲಾಗ್ ಮಾಡೋಣ, ವಿಡಿಯೋ ಮಾಡೋಣ ಅನಿಸುತ್ತೆ ನೋಡಿ. ಸುಮ್ಮನೆ ಇರೋದಕ್ಕೆ ಆಗಲ್ಲ, ಲಾಗ್ ಮಾಡೋಣ ಅನಿಸುತ್ತೆ. ಎಡಿಟ್ ಮಾಡೋದೊಂದು ತುಂಬ ತಲೆನೋವು, ಲಾಗ್ ಏನೋ ಮಾಡಿಬಿಡ್ತೀನಿ. Hello guys, back to my vlog. ಇದು ಚೌಮಟ್ಟಿ ಬಾಕ್ಸು, ಸ್ಪೈಡರ್ ಮ್ಯಾಟು ನೋಡಿ, ಹಿಂದೆ ಕಡೆ ನೋಡಿ. ಟೇಬಲ್ಸ್ ಇದೆ. ನಿಂದೊಂದು ಹಳೆ ಜಾಮಿಟ್ರಿ ಬಾಕ್ಸ್ ಯಾವ್ದ್ರಲ್ಲ ಟೇಬಲ್ಸ್ ಇತ್ತಲ್ಲ, ಬಸ್ ಜಾಮಿಟ್ರಿ ಬಾಕ್ಸ್ ಯಾವುದೋ ಇತ್ತಲ್ಲ, ಡಿಮಾರ್ಟಲ್ಲಿ ತಂದಿದ್ದು.
ಅದ್ರಲ್ಲಿತ್ತು ಟೇಬಲ್ಸ್. ನೋಡಿ 1 2 3 4 5 6 7 8 9 1 ಉಮ್ಮ ಕೊಟ್ಬಿಡು ದಿವ್ಯಾ. 3 ಒಂದು ಉಮ್ಮ ಕೊಡು ಬಂಗಾರ. 4 ಕ್ಯೂಟಿ 5 ಕ್ಯೂಟಿ ಉಮ್ಮ ಕೊಡೆ. ಉಮ್ಮ ಕೊಡು ಮತ್ತೆ ಬೇಡ್ಕೋಬೇಕು ಇವನ ಹತ್ರ. ದುವಿಕ್ದು ಫೇಸ್ ಟ್ರ್ಯಾಕ್ ಮಾಡ್ಕೊಂಡಿತ್ತಲ್ಲ ಟ್ರೈಪೋಡು, ಸೊ ಹಾಗಾಗಿ ಅದು ದುವಿಕು ತಲೆ ಬಗ್ಸ್ಬಿಟ್ಟಿದ್ದಾನೆ ಕೆಳಗಡೆ. ಅದು ಕ್ಯಾಮ್ರಾಗೆ ಕಾಣಿಸ್ತಾ ಇಲ್ಲ ದುವಿಕ್ ಫೇಸು, ಸೊ ಹಾಗಾಗಿ ಅದು ಹುಡುಕ್ತಾ ಇದೆ ಹಿಂಗೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಮಾಡ್ತಿದ್ದೆ. ನಾನು ಇದೇನಕ್ಕಿದು ಇಷ್ಟೊಂದು ಶೇಕ್ ಆಗ್ತಾ ಇತ್ತಲ್ಲ, ಇಷ್ಟೊಂದು ಶೇಕ್ ಆಗ್ತೈತೆ ಅಂತ ನೋಡಿದೆ. ಆಮೇಲೆ ಸ್ವಲ್ಪ ಕೆಳಗಡೆ ಮಾಡಿದ್ಮೇಲೆ ಗೊತ್ತಾಯ್ತು ದುವಿಕ್ನ ಟ್ರ್ಯಾಕ್ ಮಾಡಿತ್ತಲ್ಲ, ಸೊ ಅವ್ನು ಕೆಳಗಡೆ ಬಗ್ಸಿರೋದ್ರಿಂದ ಅವ್ನು ಕಾಣಿಸ್ತಿಲ್ಲ, ಅದಕ್ಕಾಗಿ ಹುಡುಕ್ತಾ ಇದೆ ಅಂತ. ಸ್ಯಾಟರ್ಡೇಗೆ ಲಾಕ್ ಕಂಪ್ಲೀಟ್ ಮಾಡೋಣ ಎಂಡ್ ಮಾಡ್ಬಿಡೋಣ ಅಂತ ಅನ್ಕೊಂಡೆ, ಬಟ್ ಇಲ್ಲ ಬಿಡು ಸಂಡೇದು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ವಿಜಯ್ ಸ್ವಲ್ಪ ಬ್ಲಿಂಕಿಟ್ ಅಲ್ಲಿ ಇದರಲ್ಲಿ ಸ್ವಲ್ಪ ಏನೇನೋ ಐಟಮ್ಸ್ನೆಲ್ಲ ತರಿಸಿದ್ರು, ಅದನ್ನೆಲ್ಲ ಸ್ವಲ್ಪ ಜೋಡಿಸ್ಕೊಂಡೆ. ಅದಾದ್ಮೇಲೆ ಮಧ್ಯಾಹ್ನಕ್ಕೆ ಅನ್ಬಿಟ್ಟು ಸಂಡೇ ಮಧ್ಯಾಹ್ನ ಇದು ಲಾಗು, ಮಧ್ಯಾಹ್ನಕ್ಕೆ ಅನ್ಬಿಟ್ಟು ಮಟನ್ ಬಿರಿಯಾನಿನ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಮಧ್ಯಾಹ್ನ ಮಾಡ್ಕೊಂಡ್ರೆ ನೈಟ್ ಡಿನ್ನರ್ಗೂ ಕೂಡ ಆಗುತ್ತೆ ಅನ್ಬಿಟ್ಟು. ಏನ್ ತಿಂತಿದ್ದಿ ಬಂಗಾರಿ? ಯಾಕೆ ಥರ ಎಲ್ಲ ಮಾಡ್ತೀಯಾ? ಸೊ ಅಪ್ಪು ಇಲ್ಲಿ ದುವಿ ಇಲ್ಲಿ ತಿಂತಾ ಇದ್ದಾನೆ, ನೀವು ನೋಡ್ಬೋದು. ಒಂದೊಂದು ಥರ ಮಾಡ್ತಾರೆ, ನೀವು ನೋಡಿ ಆ ಥರ ಎಷ್ಟು ಕ್ಯೂಟಾಗಿ ಮಾಡ್ತಾನೆ ಅಂದರೆ ಚೆನ್ನಾಗಿ ಮಾಡ್ತಾನೆ. ಸೊ ಹಾಗಾಗಿ ಇನ್ನೂ ಮಾಡು ಅಂತ ಹೇಳ್ತಾ ಇದ್ದೆ. ನಾನು ಕ್ಯಾಮ್ರಾ ಯಾವಾಗ ಇಟ್ಕೋತೀನಿ ಅವಾಗ ಮಾಡಲ್ಲ, ಬೇರೆ ಟೈಮಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇರ್ತಾನೆ. ಒಂದೊಂದು ಟೈಮಲ್ಲಿ ಒಂದೊಂದು ಥರ ಕಲ್ತಿರ್ತಾನೆ ಇವನು. ಇವಾಗೆಲ್ಲ ಇದನ್ನ ಇಟ್ಕೊಂಡಿದ್ದಾನೆ ಈ ಥರ ಎಲ್ಲ ಮಾಡೋದೆಲ್ಲ. ಒಂದೊಂದು ಟೈಮ್ ಒಂದೊಂದು ಥರ ಏನೇನೋ ಮಾತಾಡ್ತಾ ಇರ್ತಾನೆ, ಏನೇನೋ ಆ್ಯಕ್ಟಿಂಗ್ಗಳು ಮಾಡ್ತಾ ಇರ್ತಾನೆ. ಅದೇನಾದರೂ ಕ್ಯಾಮ್ರಾ ಇಟ್ಕೊಬಿಟ್ರೆ ಫುಲ್ಲು ಮ್ಯೂಟ್ ಆಗಿಬಿಡ್ತಾನೆ, ಏನೂ ಮಾಡೋದಕ್ಕೆ ಹೋಗಲ್ಲ, ನಾನು ಮಾಡಲ್ಲ ಅಂತಾನೆ. ಹೆಂಗ್ ಮಾಡಿ ಇನ್ನೊಂದ್ಸಲ ಮಾಡ್ಬಿಡು, ಇನ್ನೊಂದ್ಸಲ ಮಾಡ್ಬಿಡು. ವಿಡಿಯೋ ಇಡ್ತಿದ್ದೀನಿ, ಬೇಗ ಬೇಗ ಪಟ್ ಪಟ್ ಅಂತ. ಇನ್ನೊಂದು ಟೈಮ್ ಹಿಂಗೆ ಕರೆಕ್ಟಾಗಿ ಮಾಡ್ತಿಲ್ಲ, ಪ್ಲೀಸ್ ಕರೆಕ್ಟಾಗಿ ಮಾಡ್ತಿಲ್ಲ ಪ್ಲೀಸ್. ಬಿರಿಯಾನಿ ಏನಾದರೂ ಮಾಡ್ಕೊಂಡಾಗ ಅದ್ರ ಜೊತೆಗೆ ಎಗ್ನ ಬಾಯ್ಲ್ ಮಾಡಿಕೊಂಡು ಬಿರಿಯಾನಿ ರೈಸ್ ಜೊತೆ ತಿಂತಾ ಇದ್ರೆ ಮಸ್ತ್ ಟೇಸ್ಟ್ ಇರುತ್ತೆ, ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು, ಸಕ್ಕತ್ತಾಗಿರುತ್ತೆ. ಸೊ ನಾನು ಅಪ್ಪು ಇಬ್ರು ಕೂಡ ಇಲ್ಲಿ ಪ್ಲೇಟ್ಗೆ ಹಾಕೊಂಡಿದ್ವಿ, ಅದ್ರ ಜೊತೆಗೆ ಮೊಸರು ಬಜ್ಜಿ ಕೂಡ ಮಾಡಿದ್ರು. ಅಪ್ಪು ನೋಡಿ ದುವಿಕ್ನ ಎಲ್ಲಿ ಕರ್ಕೊಂಡೋಗಿ ಕೂರ್ಸಿದಾನೆ ಅಂತ. ದುವಿ ಯಾರು ಕೂರ್ಸಿದಲ್ಲಿ? ಬಿದ್ರೆ ನೀನು ಬೀಳ್ತೀಯ ಕಣೋ, ಬೀಳ್ತೀಯ. ಹೆಂಗ್ ಹಿಡ್ಕೊಂಡ್ ಕೂತಿದ್ದ ನೋಡು, ಇಲ್ಲಿ ಬ್ಯಾಲೆನ್ಸ್ ಆಗಿ ಇಲ್ಲಿ ಇಟ್ಕೊಂಡಿದ್ದಾರೆ. ಅಲ್ಲೇ ಕೂರ್ಸು. ಕೆಳಗಡೆ ಇದ್ರೆ ತುಂಬಾ ಕಾಟ ಕೊಡ್ತಾನೆ, ಅಲ್ಲಿ ಇಲ್ಲಿ ಓಡಾಡಿ ಹಿಂಸೆ ಕೊಡ್ತಾನೆಲ್ಲ ಅಂಡಿ. ಅಲ್ಲೇ ಕೂರ್ಸಪ್ಪ, ಅಲ್ಲೇ ಕೂತಿರ್ಲಿ. ಸೊ ಈ ಒಂದು ಲಾಗ್ ಇದಾಗಿದ್ದು, ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್, ಬಾಯ್.